ನಮ್ಮ ಇಡೀ ದಿನದಲ್ಲಿ ಅತಿ ಮುಖ್ಯವಾದ ಸಮಯ ಯಾವುದಪ್ಪ ಅಂತ ಹೇಳಿದರೆ ಬೆಳಗಿನ ಸಮಯ. ನಾವು ಬೆಳಗ್ಗೆ ಹೊತ್ತು ಏನನ್ನ ಆಲೋಚನೆ ಮಾಡ್ತಿರ್ತೀವಿ, ಏನನ್ನ ಮಾಡ್ತಿರ್ತೀವಿ, ಅದು ನಮ್ಮ ಇಡೀ ದಿನವನ್ನು ಡಿಸೈಡ್ ಮಾಡುತ್ತಂತೆ. ಬೆಳಗ್ಗೆ ಎದ್ದ ಕೂಡಲೇ ನಾವು ಸಿಡಿ ಅಂತ ಎದ್ದೇಳೋದು, ಅಥವಾ ಮೊಬೈಲ್ ನೋಡ್ತಾ ಎದ್ದೇಳೋದು, ಅಥವಾ ಏನಾಗ್ತಾ ಇದೆ ಅಂತ ಹೇಳಿ ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಪೇಪರ್ ಓದೋದಾಗಿರ್ಬೋದು, ಅಥವಾ ಯಾವುದೋ ಒಂದು ಕೆಟ್ಟ ಸುದ್ದಿಯನ್ನು ಕೇಳೋದಾಗಿರ್ಬೋದು, ನಮ್ಮ ಇಡೀ ದಿನವನ್ನು ನಮಗೆ ಗೊತ್ತಿಲ್ಲದಾಗೆ ಹಾಳು ಮಾಡ್ತಾ ಹೋಗುತ್ತೆ. ಯಾವಾಗ ಒಳ್ಳೆಯ ವಿಷಯವನ್ನು ಯೋಚನೆ ಮಾಡ್ತೀವೋ ಅದಕ್ಕೆ ಅಲ್ವಾ ಬೆಳಗ್ಗೆ ಎದ್ದ ಕೂಡಲೇ ಸುಪ್ರಭಾತ ಹಾಕೋದು. ಯಾಕಂತ ಹೇಳಿದ್ರೆ ನಾವು ಯಾವಾಗ ಒಂದು ದೈವಿಕವಾಗಿ ಅಥವಾ ದೇವರ ಯೋಚನೆ ಅಥವಾ ನಾವು ಒಂದು ಸತ್ಯ ಚಿಂತನೆಯನ್ನು ಮಾಡ್ತೀವೋ ನಮ್ಮ ಇಡೀ ದಿನ ಒಳ್ಳೆಯದಾಗಿರುತ್ತೆ. ನೀವು ಬೇಕಾದ್ರೆ ಟ್ರೈ ಮಾಡಿ, ಬೆಳಗ್ಗೆ ಎದ್ದ ಕೂಡಲೇ ಯಾವುದೊಂದು ಹಾಡನ್ನು ಕೇಳಿ ಇಡೀ ದಿನ ನಿಮ್ಮ ಆ ಹಾಡನ್ನೇ ಗುಣಗ್ತಾ ಇರ್ತೀರ. ಹಾಗೆ ನಮ್ಮ ದಿನನಿತ್ಯ ತುಂಬಾ ಮುಖ್ಯ. ನಿಮ್ಮ ಬೆಳಗ್ಗೆ ಹೇಗಿರಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಎದ್ದ ಕೂಡಲೇ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಮಲಗಿದ್ದಾಗಲೇ ಸತ್ತು ಹೋಗಿರ್ತಾರೆ ಅಲ್ವಾ. ಒಂದು ದಿನ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಭಗವಂತನಿಂದ ಸಿಕ್ಕಿರ್ತಕ್ಕಂಥ ಉಡುಗೊರೆ. ಮತ್ತು ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದಾರೆ, ನಿಮ್ಮ ಪ್ರೀತಿ ಪಾತ್ರರೆಲ್ಲ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅದು ಕೂಡ ಒಂದು ಭಗವಂತ ಕೊಟ್ಟಿರ್ತಕ್ಕಂಥ ಉಡುಗೊರೆ. ಹಾಗಾಗಿ ನಮ್ಮಲ್ಲಿ ಜೀವನದಲ್ಲಿ ಏನು ಒಳ್ಳೇದಿದೆಯೋ, ಅಥವಾ ನಿಮಗೆ ಇರಲಿಕ್ಕೆ ಒಂದು ಸೂರ್ಯ ಇದ್ದರೆ ಅದಕ್ಕೂ ಥ್ಯಾಂಕ್ಸ್ ಹೇಳಿ, ಹಾಕಲಿಕ್ಕೆ ಒಳ್ಳೆ ಬಟ್ಟೆ ಇದ್ದರೂ ಅದಕ್ಕೆ ಥ್ಯಾಂಕ್ಸ್ ಹೇಳಿ, ನೀವು ನಿಮ್ಗೆ ಇಷ್ಟ ಬಂದ ಆಹಾರವನ್ನೆಲ್ಲ ತಿನ್ನಲಿಕ್ಕೆ ಶಕ್ತಿ ಇದ್ದರೆ ಅದಕ್ಕೂ ಥ್ಯಾಂಕ್ಸ್ ಹೇಳಿ. ಹೋಗಿ ಒಂದು ಡಯಾಬಿಟಿಕ್ ಪೇಷಂಟನ್ನು ಕೇಳಿ, ನಿಮಗೆ ಐಸ್ ಕ್ರೀಮ್ ತಿನ್ನಬೇಕು ಅನ್ಸತ್ತಾ, ಚಾಕ್ಲೇಟ್ ತಿನ್ನಬೇಕು ಅನ್ಸತ್ತಾ ಅಂತ. ಅವರಿಗೆ ನಿಮ್ಮ ಜೀವನ ಕನಸಾಗಿರುತ್ತೆ. ಅಂಥದ್ರಲ್ಲಿ ನಮಗೆಲ್ಲವನ್ನು ಆರೋಗ್ಯವನ್ನು ಕೊಟ್ಟ ದೇವರಿಗೆ ಖಂಡಿತವಾಗ್ಲೂ ನಾವು ಥ್ಯಾಂಕ್ಸ್ ಹೇಳಬೇಕು. ಎಷ್ಟೋ ಜನ ಪಥ್ಯದಲ್ಲಿದ್ದಾರೆ, ಎಷ್ಟೋ ಜನ ಅಂಗವಿಕಲರು ಎಲ್ಲ ಇದ್ದರೂ, ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಚೈತನ್ಯ ಇದ್ದರೂ ಕೂಡ ಅವ್ರ ಕೈಲಾಗದೆ ನಿರಾಸೆಗೊಳಗಾಗ್ತಾರೆ. ಆದರೆ ಎಲ್ಲ ಇರೋ ನಾವು ಏನನ್ನಾದರೂ ಕೊಡುತ್ತಾರೆ ಇರ್ತೀವಿ ಅಲ್ವಾ. ಅದಲ್ಲದೆ ಅದಕ್ಕೆ ಒಂದು ಥ್ಯಾಂಕ್ಸ್ ಹೇಳಿ ಹಾಸಿಗೆಯಿಂದ ಕಾಲು ಇಡೋಕ್ಕಿಂತ ಮುಂಚೆ ಈ ಕೆಲಸವನ್ನು ನಾವು ಮಾಡಬೇಕು. ನಂತರ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮಲಗಿದ ಹಾಸಿಗೆಯನ್ನು ನೀವೇ ಸರಿಗೊಳಿಸಿ. ಏನಕ್ಕೆ ಹೇಳ್ತಿದ್ದಾರೆ ಅಂತಂದರೆ, ನೀವು ಇಡೀ ದಿನ ದಣವಾಗಿ ಮನೆಗೆ ಬಂದರೆ ಮಲಗದಿಲ್ಲಿ ಹಾಸಿಗೆ ಮೇಲೆ, ಅದು ನೀಟಾಗಿದ್ದರೆ ನಿಮಗೆ ಒಂದು ಸೆನ್ಸ್ ಆಫ್ ಅಕಂಪ್ಲಿಷ್ಮೆಂಟನ್ನು ಕೊಡುತ್ತೆ. ಸೊ ಹಾಗಾಗಿ ನೀವು ಮಲ್ಕೋತಕ್ಕಂತಹ ಜಾಗ ತುಂಬ ಅಚ್ಚುಕಟ್ಟಾಗಿರಬೇಕು. ಮತ್ತು ನೀವು ನಿಮ್ದು ಏನಿದೆಯೋ ದಿನನಿತ್ಯದ ಬೆಳಗಿನ ಕೆಲಸಗಳು ಎಲ್ಲವನ್ನು ಮುಗಿಸಿ ಬೆಳಗ್ಗೆ ಆದಷ್ಟು ಯಾವುದಾದ್ರೂ ಒಂದು ಫಿಸಿಕಲ್ ವ್ಯಾಯಾಮ, ಯೋಗ ಅಥವಾ ವರ್ಕೌಟನ್ನು ಮಾಡಿ. ಯಾಕೆ ಗೊತ್ತಾ ನೋಡಿ, ನಾವು ಯಾವಾಗ ನಮ್ಮಲ್ಲಿ ತುಂಬಾ ಶಕ್ತಿ ಇರುತ್ತಂತೆ, ಆದರೆ ನಾವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿರುವಾಗ ಬೇಡದ ಚಿಂತನೆಗಳಿಗೆ ನಾವು ಹೋಗ್ತೀವಿ. ಯಾಕಂತ ಹೇಳಿದ್ರೆ ನಾವು ಯಾವಾಗ ಬ್ಯುಸಿ ಇರ್ತೀವೋ, ಐಡಿಯಲ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ನಾವು ಯಾವಾಗ ಸುಮ್ಮನೆ ಕೂತಿರ್ತೀವೋ ಏನೇನೋ ಬೇಡದಿರೋ ಯೋಚನೆ ಬರುತ್ತೆ. ಅದೇ ಯಾವಾಗ ತುಂಬ ಬ್ಯುಸಿಯಾಗಿರ್ತೀವೋ ಏನಾದರೂ ಯೋಚನೆ ಮಾಡಬೇಕು ಅಂದರೂ ನಮ್ಮ ಹತ್ರ ಟೈಮ್ ಇರಲ್ಲ ಅಲ್ವಾ. ಹಾಗಾಗಿ ನೀವು ಸದಾ ಬ್ಯುಸಿ ಇರೋದನ್ನು ಕಲ್ತ್ಕೊಳ್ಳಿ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ಯಾವುದಾದ್ರೂ ಒಂದು ಯೋಗ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು. ನೋಡಿ, ನಮ್ಮ ದೇಹ ತೂಕ ಚೆನ್ನಾಗಿದ್ರೆ ನಮ್ಮ ಮೈಕಟ್ಟು ಚೆನ್ನಾಗಿರುತ್ತೆ, ನಾವು ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತೀವಿ. ಲುಕ್ ಗುಡ್ ಟು ಫೀಲ್ ಗುಡ್ ಅಂತ ಹೇಳ್ತೀವಿ ಅಲ್ವಾ. ಸೊ ನಾವು ಯಾವ ಬಟ್ಟೆ ಹಾಕಿದ್ರೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಾವು ದೇಹದ ತೂಕ ಗಾತ್ರವನ್ನು ಮೇಂಟೈನ್ ಮಾಡ್ತಾ ಹೋಗಬೇಕಾಗತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದಿನ ಶುರು ಮಾಡೋ ಮುಂಚೆನೇ ಟು ಡೂ ಲಿಸ್ಟನ್ನು ಮಾಡ್ಕೊಳ್ತಾ ಹೋಗಿ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ. ಯಾವಾಗ ನಾವು ಏನು ಮಾಡಬೇಕು ಅನ್ನೋದು, ಯಾಕಂತ ಹೇಳಿದ್ರೆ ಯಾವ ಮನುಷ್ಯನಿಗೆ ಗುರಿ ಇರುತ್ತೋ ಅವನು ಆ ಗುರಿ ರೀಚ್ ಮಾಡಲಿಕ್ಕೆ ಸಾಧ್ಯ. ಯಾವ ಮನುಷ್ಯನಿಗೆ ಏನೂ ಗುರಿ ಇಲ್ಲದೆ ಸಿಕ್ಕಾಪಟ್ಟೆ ಏನು ಮನಸ್ಸಿಗೆ ಯೋಚನೆ ಬರುತ್ತೆ ಅದನ್ನು ಮಾಡ್ತಾ ಹೋದರೆ ಅವನು ಏನನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹಾಗಾಗಿ ಮನುಷ್ಯನಿಗೆ ಗುರಿ ಅನ್ನೋದು ತುಂಬ ಮುಖ್ಯ. ಮನುಷ್ಯನಿಗೆ ನಾವು ಏನು ಕೆಲಸ ಮಾಡಬೇಕು ಅನ್ನೋದು ಒಂದು ಕ್ಲಾರಿಟಿ ಇರಬೇಕು. ಹಾಗಾಗಿ ನಿಮ್ಮ ಟು ಡೂ ಲಿಸ್ಟ್, ಅಥವಾ ಹಿಂದಿನ ದಿನ ಆದರೂ ಸರಿ, ಮುಂದಿನ ದಿನ ಆದರೂ ಸರಿ. ಕೋವಿಡ್ ಆದಮೇಲಿಂದ ಭಾಳಷ್ಟು ಕಂಪ್ನಿ ವರ್ಕ್ ಫ್ರಮ್ ಹೋಮ್ ಇದೆ, ಅಥವಾ ನಾವು ಸದಾಕಾಲ ಮನೇಲಿದ್ದರೂ ಕೂಡ ನೀವು ಮನೇಲಿದ್ದರೆ ಯಾವುದ್ಯಾವುದೋ ಒಂದು ಬಟ್ಟೆ ಹಾಕ್ಕೊಳ್ಳೋದು ಅದನ್ನು ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ನೋಡಿ, ಎಷ್ಟೋ ಜನ ನಾನು ಫಿಲಮ್ ಆ್ಯಕ್ಟರ್ಗಳನ್ನ ನೋಡಿದ್ದೀನಿ, ಆ್ಯಕ್ಟ್ರೆಸ್ಗಳನ್ನ ನೋಡಿದ್ದೀನಿ. ಯಾಕೆ ಅವ್ರಿಗೆ ಫೇಲ್ಡ್ ರಿಲೇಷನ್ಶಿಪ್ ಇರುತ್ತಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಯಾಕೆ ಒಂದು ಒಳ್ಳೆ ಫ್ಯಾಮಿಲಿ ಲೈಫ್ ಇರಲ್ಲ ಅಂತ ಹೇಳಿದ್ರೆ, ಅತಿ ಹೆಚ್ಚಾಗಿ ಪ್ರೀತಿನ ಅವರು ಬಯಸ್ತಾ ಇರ್ತಾರೆ. ಯಾಕೆ ಬಯಸ್ತಾ ಇರ್ತಾರೆ ಅಂತ ಹೇಳಿದ್ರೆ, ತಮ್ಮಲ್ಲಿ ಒಂದು ಶಾಲೋನೆಸ್ ಇರುತ್ತೆ, ಅವರನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಆದರೆ ಅದಕ್ಕಾಗಿ ನಾವು ಅದನ್ನು ಎಕ್ಸ್ಟರ್ನಲ್ ವ್ಯಾಲಿಡೇಷನನ್ನು ನೋಡ್ತಾ ಇರ್ತೀವಿ. ನಾವು ನೋಡಿ, ಇವಾಗ ಯಾವುದೋ ಒಂದು ಸೀರೆ ತೊಗೋತೀನಿ, ಆ ಫಂಕ್ಷನಿಗೆ ನಾನು ಹಾಕೊಂಡಿದ್ರೆ ಚೆನ್ನಾಗಿರುತ್ತೆ, ಇದನ್ನು ನೋಡಿದ್ರೆ ಅವಳು ಹೆಂಗೆ ಉರ್ಕೋತಾಳೆ ಗೊತ್ತಾ, ಈ ಥರ ಬಟ್ಟೆ ಹಾಕ್ಕೋಬೇಕು, ಆ ಥರ ಬಟ್ಟೆ ಹಾಕ್ಕೋಬೇಕು ಅಂತ ಹೇಳ್ತೀವಿ. ಯಾವಾಗಲೂ ಸದಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಮ್ಮಲ್ಲಿ ಒಂದು ಶಾಲೋನೆಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಮನೇಲಿದ್ದಾಗ ಅಷ್ಟೇ ಪ್ರತಿ ಸತಿ ನಾವು ಕನ್ನಡಿ ಮುಂದೆ ಹೋದಾಗ ಐ ಆಮ್ ಮೋರ್ ದೆನ್ ಇನಫ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಲವ್ ಮೈ ಸೆಲ್ಫ್ ಅಂತ ಹೇಳ್ಕೊತಾ ಇರಿ. ಆಗ
ಯಾವಾಗ ಪ್ರತಿ ಸತಿ ನೀವು ಕನ್ನಡಿ ಪಾಸ್ ಆದಾಗ ನೀವು ಹೇಳ್ಕೊತಾ ಇರ್ತೀವೋ, ನೀವು ಯಾರ ಥರನೂ ಪ್ರೀತಿ ಬೇಡೋದೂ ಇಲ್ಲ, ಅಥವಾ ನಿಮ್ಮಲ್ಲಿ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸು ಕೂಡ ಕಡಿಮೆ ಆಗಲ್ಲ. ಸೊ ಹಾಗಾಗಿ ಮನೇಲಿದ್ರು ಕೂಡ ಚೆನ್ನಾಗಿ ಅಚ್ಚುಕಟ್ಟಾಗಿ ತಲೆ ಬಾಚ್ಕೊಳ್ಳೋದಾಗಿರ್ಬೋದು, ಒಳ್ಳೆ ಒಗ್ದಿರ್ತಕ್ಕಂಥ ಇಸ್ತ್ರಿ ಮಾಡಿರ್ತಕ್ಕಂಥ ಬಟ್ಟೆ ಹಾಕೋದಾಗಿರ್ಬೋದು, ಹೆಣ್ಮಕ್ಳಾದರೆ ಮನೆಯಲ್ಲಿ ಒಂದು ಅಚ್ಚುಕಟ್ಟಾಗಿ ತನಗೆ ಏನು ಬೇಕೋ ಶೃಂಗಾರ ಮಾಡ್ಕೊಳ್ಳೋದು ಮಾಡಿದ್ರೆ ಯಾವಾಗ ನಾವು ಚೆನ್ನಾಗಿ ಕಾಣಿಸ್ತೀವೋ ನಮಗೆ ಒಂದು ಫೀಲ್ ಗುಡ್ ಅನಿಸುತ್ತೆ. ಯಾವಾಗ ನಾವು ಹೆಂಗೆಂಗೋ ಇರ್ತೀವೋ ನಮಗೂ ಒಂದು ಒಳ್ಳೆ ಫೀಲಿಂಗ್ ಬರ್ತಾ ಇರಲ್ಲ ಅಲ್ವಾ? ಹಾಗಾಗಿ ನೀವು ಅಷ್ಟೇ ಮನೇಲಿದ್ರು ಕೂಡ ನಿಮಗೆ ಕಂಫರ್ಟಬಲ್ ಅನಿಸೋಂತಹ ಯಾವುದಾದ್ರೂ ಒಂದು ಒಳ್ಳೆ ಬಟ್ಟೆಯನ್ನು ಹಾಕ್ತಾ ಹೋಗಿ. ಆಹಾರವನ್ನು ಇತಿಮಿತಿಯಲ್ಲಿ ತಿನ್ನಿ. ಯಾಕಂತ ಹೇಳಿದ್ರೆ ನೋಡಿ, ಹೇಳ್ತಾರೆ ಎಷ್ಟೇ ಚೆನ್ನಾಗಿ ರುಚಿಯಾಗಿರೋ ಅಡುಗೆ ಇದ್ದರೆ 5 ನಿಮಿಷದ ಮೇಲೆ ತಿನ್ನಬಾರ್ದಂತೆ. ಯಾವಾಗ ನಾವು ಹೆಚ್ಚಾಗಿ ತಿನ್ನಬೇಕು ಅಂತ ಅನ್ಸತ್ತೋ, ನಾವು ತಿನ್ನಬೇಕು, ಈ ಆಹಾರ ತಿನ್ನಬೇಕು ಅಂತ ಹೇಳಿ ಆಹಾರಕ್ಕೆ ನಾವು ಹಾತೊರಿತಾ ಇರ್ತೀವೋ ನಮ್ಮ ದೇಹದ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಒಂದು 50 kg ತೂಕವನ್ನು ನೀವು ಇಟ್ಕೊಳ್ಳಿ, ಇಡೀ ದೇಹ ಎಷ್ಟು ಸ್ಟ್ರೆಸ್ಸಲ್ಲಿ ಇರುತ್ತೆ ಅಲ್ವಾ? ಅದನ್ನು ಕೆಳಗಿಟ್ಟರೆ ತಕ್ಷಣ ರಿಲೀಫ್ ಅನಿಸುತ್ತೆ. ಹಾಗೆ ನಮ್ಮ ದೇಹದ ತೂಕ ಹೆಚ್ಚಾದಂಗೆ ನಮಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ನಿಮ್ಮ ದಿನನಿತ್ಯವನ್ನು ಮೊದಲೇ ಡಿಸೈಡ್ ಮಾಡಿ ಒಂದು ಡಿಸಿಪ್ಲಿನ್ ಲೈಫ್ ಇದ್ದರೆ ನಮಗೂ ಒಂದು ಒಳ್ಳೆ ಜೀವನ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.